ನಮಸ್ಕಾರ ವೀಕ್ಷಕರೇ, ಪ್ರತಿ ಸಂಚಿಕೆಯಲ್ಲೂ ನಮ್ಮ ಸುತ್ತಮುತ್ತ ಇರುವ ವಿಶೇಷ ದೇವಸ್ಥಾನಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತಿರುವ ದೈವಯಾನಂ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಬೆಂಗಳೂರು ನಗರದ ಹೃದಯ ಭಾಗವಾದ ಕಲಾಸಿಪಾಳ್ಯದಲ್ಲಿರುವಂತಹ ಒಂದು ಪ್ರಮುಖವಾದ ಶಿವಾಲಯದ ಬಗ್ಗೆ ತಿಳಿಯೋಣ. ಈ ದೇವಾಲಯ ಬೆಂಗಳೂರು ಚರಿತ್ರೆಯಲ್ಲಿ ಮುಖ್ಯ ಪಾತ್ರ ವಹಿಸಿದ ದೇವಾಲಯಗಳಲ್ಲಿ ಒಂದು. ಇಲ್ಲಿನ ವಾಸ್ತುಶಿಲ್ಪ ಅದ್ಭುತವಾಗಿದೆ. 100 ವರ್ಷಗಳ ಹಿಂದೆ ನಿರ್ಮಾಣವಾಗಿರುವ ಈ ದೇವಸ್ಥಾನ ಹಲವು ಪವಾಡಗಳ ಕ್ಷೇತ್ರವಾಗಿದೆ. ಇಲ್ಲಿಗೆ ಬಂದರೆ ನಮ್ಮ ಹಲವು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಎಂಬ ಅಪಾರವಾದ ನಂಬಿಕೆ ಇದೆ. ಹಾಗಾದರೆ ಯಾವುದು ಈ ಪ್ರಸಿದ್ಧ ದೇವಸ್ಥಾನ ಎಂದು ಯೋಚಿಸುತ್ತಿದ್ದೀರಾ? ಇದೇ ಕಲಾಸಿಪಾಳ್ಯದಲ್ಲಿರುವ 2000 ವರ್ಷಗಳ ಹಳೆಯ ಪುರಾಣ ಪ್ರಸಿದ್ಧ ಜಲಕಂಠೇಶ್ವರ ದೇವಸ್ಥಾನ. ಕಲಾಸಿಪಾಳ್ಯ ಬಸ್ ನಿಲ್ದಾಣ ಎದುರಿಗೆ ಇದೆ ಈ ದೇವಸ್ಥಾನ. ಈ ದೇವಸ್ಥಾನ ಇಲ್ಲಿ ನಿರ್ಮಾಣವಾಗಲು ಒಂದು ಕಾರಣವೂ ಇದೆ. ಇದನ್ನೆಲ್ಲ ಮುಂದೆ ತಿಳಿಯೋಣ. ಅದಕ್ಕೂ ಮೊದಲು ಈ ದೇವಸ್ಥಾನದ ಇತಿಹಾಸ ನೋಡೋಣ. ಹಿಂದಿನ ಕಲ್ಯಾಣಪುರಿ ಅಂದರೆ ಬೆಂಗಳೂರು. ಅಲ್ಲಿ ಮನೋಹರವಾದ ಉದ್ಯಾನವನಗಳು, ದಿವ್ಯ ಸರೋವರಗಳು, ಋಷಿ ಆಶ್ರಮಗಳು, ಗುರುಕುಲಗಳು ಇದ್ದವು. ಹಲವಾರು ದೇವಾಲಯಗಳನ್ನು ಋಷಿಮುನಿಗಳು ಸ್ಥಾಪಿಸಿದ್ದರು. ಇವುಗಳಲ್ಲಿ ಮುಖ್ಯವಾದವು ಹಲಸೂರಿನ ಸೋಮೇಶ್ವರ ದೇವಾಲಯ, ವಸಂತಪುರದ ವಸಂತ ವಲ್ಲಭರಾಯ ಸ್ವಾಮಿ ದೇವಾಲಯ, ಮಲ್ಲೇಶ್ವರದ ಕಾಡು ಮಲ್ಲಿಕಾರ್ಜುನ ದೇವಾಲಯ ಹಾಗೂ ಗವಿಪುರದ ಗವಿ ಗಂಗಾಧರೇಶ್ವರ ದೇವಾಲಯ ಹಾಗೂ ಚೋಳೂರು ಮತ್ತು ಹೊಯ್ಸಳರ ಕಾಲದ ಸುಮಾರು 2000 ವರ್ಷಗಳ ಪುರಾತನವಾದ ಇದೇ ಜಲಕಂಠೇಶ್ವರ ದೇವಾಲಯ. ಈ ದೇವಾಲಯ ಇಲ್ಲೇ ನೆಲೆಸಲು ಕಾರಣ ಏನೆಂದರೆ ಇದಕ್ಕೆ ಪೌರಾಣಿಕ ಕಥೆಯೂ ಇದೆ. ಅದೇನೆಂದರೆ ಸುಮಾರು 2000 ವರ್ಷಗಳ ಹಿಂದೆ ಗಂಗರು ಚೋಳರ ಆಡಳಿತದಲ್ಲಿ ಮಳೆ ಬೆಳೆ ಇಲ್ಲದೆ ಜನರು ಪರದಾಡುತ್ತಿದ್ದರು. ಆಗ ಪ್ರಜೆಗಳು ರಾಜನ ಬಳಿ ಬಂದು ಇದಕ್ಕೆ ಪರಿಹಾರ ಸೂಚಿಸಬೇಕೆಂದು ಕೇಳಿಕೊಂಡರು. ಆಗ ರಾಜರು ನಾವೆಲ್ಲರೂ ಸೇರಿ ಶಿವನನ್ನು ಆರಾಧನೆ ಮಾಡೋಣ ಎಂದು ಹೇಳಿದ್ದರು. ಇದಕ್ಕೆ ಪ್ರಜೆಗಳು ನಾವು ಶಿವನನ್ನೇ ಏಕೆ ಧ್ಯಾನ ಮಾಡಬೇಕು, ಬೇರೆ ದೇವರನ್ನು ಆರಾಧನೆ ಮಾಡಬಾರದೆ ಎಂದು ಕೇಳಿದಾಗ ರಾಜರು ಗಂಗೆಯು ಶಿವನ ತಲೆಯಲ್ಲಿದೆ, ಶಿವ ಒಲಿದು ಗಂಗೆಯನ್ನು ಭೂಮಿಗೆ ಬಿಟ್ಟರೆ ಇಲ್ಲಿ ಬೆಳೆ ಬೆಳೆದು ಸಮೃದ್ಧವಾಗುತ್ತೆ ಎಂದು ಉತ್ತರಿಸಿದ್ದರು. ನಂತರದಲ್ಲಿ ರಾಜ ಮತ್ತು ಪ್ರಜೆಗಳು ಘೋರ ತಪಸ್ಸನ್ನು ಮಾಡಿದರು. ಇದರ ಫಲವಾಗಿ ಶಿವನು ಪ್ರತ್ಯಕ್ಷವಾದ ಸ್ಥಳವೇ ಈ ಜಲಕಂಠೇಶ್ವರ ದೇವಸ್ಥಾನ. ಶಿವನು ನಿಂತವನೇ ಇಲ್ಲಿ ಭಯಂಕರ ಮಳೆ ಬರಲು ಆರಂಭವಾಯಿತು. ಮೊದಲು ಮೊಣಕಾಲಿನವರೆಗೂ ನೀರು ತುಂಬಿತು, ನಂತರ ಕಂಠದವರೆಗೂ ನೀರು ತುಂಬಿಕೊಂಡಿತ್ತು. ರಾಜ ಮತ್ತು ಪ್ರಜೆಗಳು ಧ್ಯಾನವನ್ನು ನೆಲೆಸಿದ್ದರು. ಇಲ್ಲಿ ಜಲವು ಕಂಠದ ಭಾಗದವರೆಗೂ ಇದ್ದರಿಂದ ಇದಕ್ಕೆ ಜಲಕಂಠೇಶ್ವರ ಎಂಬ ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ. ಈ ದೇವಸ್ಥಾನದ ಮತ್ತೊಂದು ವಿಶಿಷ್ಟ ಎಂದರೆ ಇಲ್ಲಿ ಯಾವುದೇ ರೀತಿಯ ತೊಂದರೆಗಳು ಇರಲಿ, ಏನೇ ಕಷ್ಟ ಕಾರ್ಪಣ್ಯಗಳಿರಲಿ, ಇಲ್ಲಿಗೆ ಒಂದೊಂದಕ್ಕೂ ಒಂದೊಂದು ಪರಿಹಾರಗಳು ಅಧಿದೇವತೆಗಳು ಇದ್ದೇ ಇವೆ. ಈ ದೇವಸ್ಥಾನವೇ ಒಂದು ಪವಾಡ ರೀತಿಯದ್ದಾಗಿದೆ. ದೇವಸ್ಥಾನದ ಒಳಾಂಗಣದಲ್ಲಿ ಅನೇಕ ದೇವತೆಗಳು ಮತ್ತು ದೇವರುಗಳು ಹಾಗೂ ತ್ರಿಮೂರ್ತಿಗಳು ಇವೆ. ಇಲ್ಲಿ ಜಲಕಂಠೇಶ್ವರನ ಗರ್ಭಗುಡಿಯ ಪಕ್ಕದಲ್ಲಿ ದ್ವಾರಪಾಲಕರಾದ ಜಯ ವಿಜಯರ ಮೂರ್ತಿಗಳಿವೆ. ಒಟ್ಟಾರೆ ಜಲಕಂಠೇಶ್ವರ ದೇವಸ್ಥಾನದಲ್ಲಿ 16 ದೇವರುಗಳು ನೆಲೆಸಿದ್ದಾರೆ. ಪ್ರತಿಯೊಂದು ವಿಗ್ರಹಕ್ಕೂ ವಿಶೇಷತೆ ಇದೆ. ಯಾವ ಸಮಸ್ಯೆಗೆ ಯಾವ ದೇವರನ್ನು ಪೂಜಿಸಬೇಕು ಎಂಬುದು ಕೂಡ ಇದೆ. ಇದಷ್ಟೇ ಅಲ್ಲ, ಈ ದೇವಸ್ಥಾನದಲ್ಲಿ ಅನೇಕ ಪವಾಡಗಳು, ವಿಸ್ಮಯಗಳು ನಡೆಯುತ್ತವೆ. ಅವುಗಳನ್ನು ಒಂದೊಂದಾಗಿ ತಿಳಿಯೋಣ ಬನ್ನಿ. ಇಲ್ಲಿಯೇ ನೆಲೆಸಿರುವ ನಾಟ್ಯ ಗಣಪತಿಗೆ ಸಂಕಲ್ಪ ಮಾಡಿ ಪ್ರಾರ್ಥನೆ ಮಾಡಿ ಯಾವುದೇ ಕಲೆಯನ್ನು ಆರಂಭಿಸಿದರೆ ಅದರ ಪರಿಪೂರ್ಣತೆ ಹೊಂದುತ್ತಾರೆ ಎಂಬ ನಂಬಿಕೆ. ಗಣೇಶ ಪಕ್ಕದಲ್ಲಿ ಕೈಲಾಸನಾಥೇಶ್ವರ ಸ್ವಾಮಿಗಳು ನೆಲೆಸಿದ್ದಾರೆ. ಈ ಲಿಂಗವನ್ನು ಕೈಲಾಸ ಪರ್ವತದಿಂದ ತಂದು ಪ್ರತಿಷ್ಠಾಪನೆ ಮಾಡಿದ ಕಾರಣ ಈ ಕ್ಷೇತ್ರ ಕೈಲಾಸಪಾಳ್ಯವಾಗಿ ಪ್ರಸಿದ್ಧವಾಯಿತು ಎಂದು ಕೂಡ ಹೇಳಲಾಗುತ್ತೆ. ಇದೇ ಈಗ ಕಲಾಸಿಪಾಳ್ಯ ಆಗಿದೆಯಂತೆ.
ಈ ದೇವಸ್ಥಾನದ ಪವಾಡಗಳು ಒಂದೆರಡಲ್ಲ. ಜಲಕಂಠೇಶ್ವರನನ್ನು ನೋಡಲು ದೇವಸ್ಥಾನದ ಒಳಗೆ ಹೋಗಿ ಬಾಗಿಲಿನ ಹೊಸ್ತಿಲನ್ನು ಸ್ಪರ್ಶ ಮಾಡಿದರೆ ಸಾಕು, ದೇಹ ರೋಮಾಂಚನವಾಗುವ ಅನುಭವ ಆಗುತ್ತದೆ. ಹಾಗೆಯೇ ಹೊಸ್ತಿಲಿನ ಮೇಲೆ ಬಲಕಿವಿಯನ್ನು ಇಟ್ಟು ಕೇಳಿದರೆ ನೀರು ಹರಿಯುವ, ಜನ ಮಾತನಾಡುವ, ಉಸಿರಾಡುವ ಮತ್ತು ಓಂಕಾರದ ಶಬ್ದ, ಡಮರುಕದ ಶಬ್ದ ಕೇಳಿಸುತ್ತದೆಯಂತೆ. ದ್ವಾರದ ಪಕ್ಕದಲ್ಲಿ ಕಾಲಭೈರವ ಮೂರ್ತಿಯ ವಿಗ್ರಹವಿದೆ. ಅಷ್ಟಮಿಯೊಂದು ಇಲ್ಲಿ ದೀಪ ಬೆಳಗಿದರೆ ಅನೇಕ ತೊಂದರೆಗಳು ಪರಿಹಾರವಾಗುತ್ತವೆ. ದೇವಾಲಯದ ದಕ್ಷಿಣ ದಿಕ್ಕಿನಲ್ಲಿ ದಕ್ಷಿಣಾಮೂರ್ತಿಯ ವಿಗ್ರಹವಿದೆ. ಇವರಿಗೆ ಗುರುವಾರದ ಸಂಜೆ ಅಭಿಷೇಕ ಮಾಡಿಸಿ 108 ಕಡಲೆಕಾಳಿನ ಹಾರ, ಹಳದಿ ಬಣ್ಣದ ವಸ್ತ್ರ ಮತ್ತು ಹಳದಿ ಬಣ್ಣದ ಪುಷ್ಪವನ್ನು ಅರ್ಪಿಸುವುದರಿಂದ ಗುರುವಿನ ಅನುಗ್ರಹವಾಗುತ್ತದೆ. ಇದೇ ದೇವಸ್ಥಾನದಲ್ಲಿ ಮಹಾವಿಷ್ಣು ಮತ್ತು ಮೇಲ್ಭಾಗದಲ್ಲಿ ಸರ್ಪವು ಇರುವುದು. ಇದರ ಕೆಳಗೆ ಕುಳಿತು ಜಪ ಮಾಡುವುದರಿಂದ ಚರ್ಮ ರೋಗಗಳು, ಸರ್ಪದೋಷ, ಮದುವೆ ಸಮಸ್ಯೆಗಳು ಪರಿಹಾರವಾಗುವು ಹಾಗೂ ಸಂತಾನ ಭಾಗ್ಯ, ಮನಃಶಾಂತಿ ಮತ್ತು ನೆಮ್ಮದಿ ದೊರೆಯುವುದು. ಆದರೆ ಇಲ್ಲಿ ಕಾರ್ಯಸಿದ್ಧಿ ಆಗಬೇಕಾದರೆ ಇಲ್ಲಿನ ನಿಯಮದ ಪ್ರಕಾರ ಪೂರ್ವಾಭಿಮುಖವಾಗಿ ಕುಳಿತು ಜಪ ಮಾಡಬೇಕು. ಇಲ್ಲಿಯೇ ಬ್ರಹ್ಮದೇವ, ಚಂಡಿಕೇಶ್ವರ, ಸರಸ್ವತಿ, ಲಕ್ಷ್ಮಿ ಮತ್ತು ಮೇಲ್ಭಾಗದಲ್ಲಿ ಮತ್ಸ್ಯ ದೇವತೆಗಳು ನೆಲೆಸಿದ್ದಾರೆ. ನಮಗೆ ಗಂಡಾಂತರ ಬರುತ್ತದೆ ಎಂದು ಅನಿಸಿದರೆ ಅಥವಾ ಅಭದ್ರತೆ ಕಾಡುತ್ತಿದ್ದರೆ ಬ್ರಹ್ಮದೇವನಲ್ಲಿ ಪ್ರಾರ್ಥಿಸಬಹುದು. ಮಕ್ಕಳು ತುಂಬ ಹಠ ಮಾಡುವುದು, ಅಳುವುದು, ಆಹಾರ ಸೇವನೆ ಮಾಡದಿರುವುದು ಮತ್ತು ಸರಿಯಾಗಿ ನಿದ್ದೆ ಮಾಡದೇ ಇದ್ದಲ್ಲಿ ಅಂತಹ ಸಮಸ್ಯೆಗಳಿಗೆ ಚಂಡಿಕೇಶ್ವರಿ ಸ್ವಾಮಿಗಳ ಬಳಿ ಬಂದು ಕಡಲೆಪುರಿ ಅಭಿಷೇಕ ಮಾಡಿ ಅದನ್ನು ಮಕ್ಕಳಿಗೆ ನೀಡುವುದರಿಂದ ಅದು ಕೂಡ ಪರಿಹಾರವಾಗುತ್ತದೆ. ಮಕ್ಕಳು ಅಥವಾ ದೊಡ್ಡವರ ಅಕ್ಷರಾಭ್ಯಾಸ, ಶಾಲೆಗೆ ಪ್ರವೇಶ, ಪರೀಕ್ಷೆ, ಸಂದರ್ಶನ ಮತ್ತು ಹಣಕಾಸಿನ ತೊಂದರೆ ಇರುವವರು ಸರಸ್ವತಿ ದೇವಿಗೆ ಮಂಗಳವಾರ ಅಥವಾ ಶುಕ್ರವಾರ ಅಭಿಷೇಕ ಮಾಡಿಸಿ ಬಿಳಿ ಸೀರೆಯನ್ನು ಉಡುಗೊರೆ ನೀಡುವುದರಿಂದ ಶ್ರೇಯಸ್ಸು ಕಾಣುತ್ತಾರಂತೆ. ಮೇಲ್ಭಾಗದಲ್ಲಿರುವ ಮತ್ಸ್ಯ ದೇವತೆಗಳಿಗೆ ಈಶಾನ್ಯವು ಮುಖವಾಗಿ ಕುಳಿತು ಜಪ ಮಾಡುವುದರಿಂದ ಕುಟುಂಬದಲ್ಲಿ ನೆಮ್ಮದಿ, ಉದ್ಯೋಗ, ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣುತ್ತಾರೆ. ಹಾಗೆಯೇ ದೇಹದಲ್ಲಿ ಸಕಾರಾತ್ಮಕ ಚಿಂತನೆಗಳು ಕಾಣಬಹುದಂತೆ. ದುರ್ಗಾದೇವಿಯವರಿಗೆ ಮಂಗಳವಾರ ಮತ್ತು ಶುಕ್ರವಾರದಂದು ರಾಹುಕಾಲದಲ್ಲಿ ನಿಂಬೆಹಣ್ಣಿನಲ್ಲಿ ತುಪ್ಪದ ದೀಪ 8 ವಾರ ಹಚ್ಚುವುದರಿಂದ ಮನೆಯ ಕೌಟುಂಬಿಕ ತೊಂದರೆಗಳು ಮತ್ತು ವೈವಾಹಿಕ ಸಮಸ್ಯೆಗಳು ಪರಿಹಾರವಾಗಿ ಉತ್ತಮ ಫಲ ನೀಡುತ್ತದೆಯಂತೆ. ಇಲ್ಲಿನ ಮತ್ತೊಂದು ವಿಶೇಷವೆಂದರೆ ನೀವು ದೇವಾಲಯದ ಆವರಣ ಪ್ರವೇಶಿಸಿ ಮುಖ್ಯ ಬಾಗಿಲಿನ ಬಳಿ ನಿಂತರೆ ಅಲ್ಲಿ ನಿಮಗೆ ಜಲಕಂಠೇಶ್ವರ, ಪಾರ್ವತಿ ದೇವಿ, ಕೈಲಾಸನಾಥೇಶ್ವರ, ನಂದೀಶ್ವರ ಮತ್ತು ವಿನಾಯಕನ ಪ್ರದರ್ಶನವಾಗುತ್ತದೆ. ಈ ದೇವಾಲಯವನ್ನು ಪ್ರವೇಶಿಸುವವರು ಪೂರ್ವ ದ್ವಾರದ ಮುಖಾಂತರ ಪ್ರವೇಶಿಸಿ ಉತ್ತರ ದ್ವಾರದ ಮುಖಾಂತರ ನಿರ್ಗಮಿಸಬೇಕು. ಏಕೆಂದರೆ ದೇವರಿಗೆ ಬೆನ್ನು ಮಾಡಿ ಹೋಗುವುದು ನಿಮಗೆ ಉತ್ತಮ ಫಲಿತಾಂಶ ನೀಡುವುದಿಲ್ಲ. ಇಷ್ಟೆಲ್ಲ ವಿಶೇಷತೆಗಳು, 16 ದೇವರುಗಳು ನೆಲೆಸಿರುವ ಈ ಪುಣ್ಯ ಸ್ಥಳವನ್ನು ನೀವೆಲ್ಲೂ ನೋಡಲು ಸಾಧ್ಯವಿಲ್ಲ. ಇಲ್ಲಿಗೆ ಬಂದರೆ ಚರ್ಮ ರೋಗಗಳು, ಸರ್ಪದೋಷ, ಮದುವೆ ಬೇಗ ಆಗುವುದು, ಸಂತಾನ ಭಾಗ್ಯ, ಗಂಡಾಂತರ ಬರುತ್ತದೆ ಎಂದು ಅನಿಸಿದರೆ ಅಥವಾ ಅಭದ್ರತೆ ಕಾಡುತ್ತಿದ್ದರೆ, ಮಕ್ಕಳು ಹಠ ಮಾಡುತ್ತಿದ್ದರೆ, ಪರೀಕ್ಷೆ, ಸಂದರ್ಶನ ಮತ್ತು ಹಣಕಾಸಿನ ತೊಂದರೆ, ಕೌಟುಂಬಿಕ ತೊಂದರೆಗಳು ಮತ್ತು ವೈವಾಹಿಕ ಸಮಸ್ಯೆಗಳು ಯಾವುದೇ ಸಮಸ್ಯೆ ಇರಲಿ ಇಲ್ಲಿ ಉತ್ತಮ ಫಲವನ್ನು ನೀಡುತ್ತಾರಂತೆ ಜಲಕಂಠೇಶ್ವರ. ನೀವು ಒಮ್ಮೆ ಈ ಜಲಕಂಠೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ. ಇದೇ ರೀತಿ ನಿಮ್ಮ ಊರು, ಗ್ರಾಮದಲ್ಲಿ ವಿಶೇಷ ಮಹಿಮಾನ್ವಿತ ದೇವಸ್ಥಾನಗಳು ಇದ್ದರೆ ನಮ್ಮನ್ನು ಸಂಪರ್ಕಿಸಿ. ನಾವು ಅದನ್ನು ಚಿತ್ರೀಕರಿಸಿ ಪ್ರಸಾರ ಮಾಡುತ್ತೇವೆ. ಮೊಬೈಲ್ ಸಂಖ್ಯೆ 7411372555.